ನಾವಿವತ್ತು ನೋಡ್ತಾ ಇರೋ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ಮೂವಿಯಲ್ಲಿ ಮೇನ್ ಆಗಿ ಒಂದು ಐಲ್ಯಾಂಡ್ ಅನ್ನ ತೋರಿಸ್ತಾರೆ. ಈ ಜಾಗಕ್ಕೆ ಒಂದು ಇತಿಹಾಸನೇ ಇದೆ. ಇಲ್ಲಿಗೆ ಬಂದವರೆಲ್ಲ ಸಾಯ್ತಿದ್ರಂತೆ, ಹಾಗೇನೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಹೋದ್ರೆ ವಾಪಸ್ ಈ ಜಾಗಕ್ಕೆ ಬರ್ತಿದ್ರಂತೆ. ಇನ್ನೊಂದು ವಿಷಯ ಏನಂದ್ರೆ, ಒಂದು ದಿನ ಇಲ್ಲಿಗೆ ಬಂದು ಕಳೆದ್ರೆ ವಾಪಸ್ ನೀವು ಎದ್ದೇಳೋದು ಮಂಗಳವಾರದ ದಿನಾನೇ. ಯಾಕೆ ಹೀಗೆ ಆಗ್ತಿದೆ, ಯಾಕೆ ಸಮಯ ಇಲ್ಲಿ ಬೇರೆ ರೀತಿ ವರ್ಕ್ ಆಗ್ತಿದೆ, ಇದೆಲ್ಲ ಗೊತ್ತಾಗ್ಬೇಕಾ? ಹಾಗಾದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಬಿಡಿ. ಹಾಗೇನೆ ಕಮೆಂಟ್ ಸೆಕ್ಷನ್ ಅನ್ನ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಹೈಪ್ ಬಟನ್ ಅಂತ ಸಿಗುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಹೈಪ್ ಮಾಡಿ ವಿಡಿಯೋಗೆ. ಇದರಿಂದ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕತೆ ಶುರುವಾಗುತ್ತೆ. ಮತ್ತೆ ನಾವು ನೋಡ್ತೀವಿ ಮಿಲ್ಟನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ. ಇವನ್ ಯಾವುದೋ ಒಂದು ಐಲ್ಯಾಂಡ್ ನಲ್ಲಿ ಬದುಕ್ತಿದ್ದಾನೆ. ಏನೋ ಹೊಟ್ಟೆ ನೋವು ಆಗ್ತಿತ್ತು ಕಾಣಿಸುತ್ತೆ. ಸೊ ಅಲ್ಲಿಂದ ಹೋಗ್ತಾನೆ ಸೀದಾ ಟಾಯ್ಲೆಟ್ ಗೆ. ಆದ್ರೆ ಅಲ್ಲಿ ಕೂತ್ಕೊಳ್ತಿರುವಾಗ ಒಂದು ಪ್ಲೇಮಿ ಅಂತ ವಿಡಿಯೋ ಪ್ಲೇಯರ್ ಸಿಗುತ್ತೆ. ಸೊ ಏನಿದು ನೋಡಿ ಬಿಡೋಣ ಅಂತ ಹೇಳಿ ಅದನ್ನ ಪ್ಲೇ ಮಾಡ್ಬಿಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಅವನೇ ಕಾಣ್ತಿದ್ದಾನೆ. ಇದು ಅವನ ಇನ್ನೊಂದು ರೂಪ್ ಆಗಿದೆ ಕಾಣಿಸುತ್ತೆ. ಅವನ್ ಹೇಳ್ತಿದ್ದಾನೆ, ಇಲ್ಲಿ ಮಿಲ್ಟನ್, ನಂಗೆ ಗೊತ್ತಿದೆ ನೀನೊಂದು ಐಲ್ಯಾಂಡ್ ನಲ್ಲಿ ಇದೆಯಾ, ಮತ್ತೆ ಈ ವಿಡಿಯೋನ ನೋಡ್ತಿದ್ಯಾ. ನಿಂಗೆ ಗೊತ್ತಿಲ್ಲ ಯಾವ ರೀತಿ ಸಮಯ ಇಲ್ಲಿ ವರ್ಕ್ ಆಗುತ್ತೆ ಅಂತ. ನಾನು ಭವಿಷ್ಯದಿಂದ ಮಾತಾಡ್ತಿದ್ದೇನೆ. ನೀನು ನಂಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗುತ್ತೆ. ಅಷ್ಟೆಲ್ಲ ನಂಗೆ ಗೊತ್ತಿದೆ. ನೀನ್ ಇದನ್ನ ನೋಡಿದ್ಮೇಲೆ ಕೂಡ ತಿಳ್ಕೊಳ್ತೀಯಾ ಇದೇನೋ ಫೇಕ್ ಆಗಿದೆ ಅಂತ. ನನ್ನನ್ನು ನೀನು ನಂಬೋದೇ ಇಲ್ಲ. ಸೊ ನಾನು ಭವಿಷ್ಯದಿಂದ ಮಾತಾಡ್ತಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಕೈಯನ್ನೀಗ ಕಡಿತೀನಿ ನೋಡು. ಸೊ ಅವನು ಕೈಯನ್ನ ಕಡಿತಾನೆ. ಆಗ ಮಿಲ್ಟನ್ ಒಮ್ಮೆ ತನ್ನ ಕೈಯನ್ನೇ ನೋಡ್ತಾನೆ, ಅದು ಕಡ್ದಿರಲ್ಲ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ, ಇದು ಮೋಸ್ಟ್ಲಿ ನನ್ನ ಫ್ಯೂಚರ್ ನಿಂದ ಮಾತಾಡ್ತಿದ್ದೀನಿ ನಾನೇ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಆ ಫ್ಯೂಚರ್ ನಲ್ಲಿ ಇದ್ದಂತ ಮಿಲ್ಟನ್ ಹೇಳ್ತಾನೆ, ಇವತ್ತು ನಿಜವಾಗಿ ಮಂಗಳವಾರ ಆಗಿದೆ, ಇದ್ಯಾವುದೇ ನಾರ್ಮಲ್ ದಿನ ಅಲ್ಲ. ಮತ್ತೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನಾವು ನೋಡ್ತೀವಿ ಈಗ ಪಾಸ್ಟ್. ಇಲ್ಲಿ ನೋಡ್ತೀವಿ ಮಿಲ್ಟನ್ ಅನ್ನ ಪೊಲೀಸ್ಗಳು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು. ಯಾಕಂದ್ರೆ ಅವನು ಕೆಮಿಸ್ಟ್ರಿಯಲ್ಲಿ ತುಂಬಾನೇ ಇಂಟೆಲಿಜೆಂಟ್, ನಮ್ಮ ವಾಲ್ಟರ್ ವೈಟ್ ತರ. ಆದ್ರೆ ತನ್ನ ಬುದ್ಧಿವಂತಿಕೆಯನ್ನ ಅವನು ಜಾಸ್ತಿ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ತಿದ್ದ. ಅಂದ್ರೆ ಕಾಲೇಜಿನ ಲ್ಯಾಬ್ ಅಲ್ಲೇ ಅವನು ನಶೆಯನ್ನ ತಯಾರಿಸ್ತಿದ್ದ. ಸೊ ಈ ರೀತಿ ಬಿಸ್ನೆಸ್ ಮಾಡ್ತಿದ್ದ ಗುರು ಇವನು. ಹಾಗೇನೆ ಗಾಯ್ಸ್, ಇವನೆಲ್ಲ ಮಾಡ್ತಿರೋದು ಹಣಕ್ಕೋಸ್ಕರ. ಅದಕ್ಕೋಸ್ಕರ ಪೊಲೀಸರು ಇವನಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಈ ಒಂದು ಸೆಂಟರ್ ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೂಡ 4-5 ಜನ ಇದ್ದಾರೆ. ಸ್ವಲ್ಪ ದಿನ ಇಲ್ಲಿಯೇ ಕಾಲ ಕಳೆಯುತ್ತೆ. ಆದ್ರೆ ಒಂದು ದಿನ ಮಿಲ್ಟನ್ ನೋಡ್ತಾನೆ ಈ ಒಬ್ಳು ಹುಡುಗಿಯನ್ನ. ಮತ್ತೆ ಇವಳ ಹೆಸರಾಗಿದೆ ಸ್ಕೈಲರ್ ಅಂತ. ಇವಳು ಹೇಳ್ತಾಳೆ, ಮಿಲ್ಟನ್ ಅನ್ನ ನೋಡಿ, ನಾನ್ ನಿಂಗೋಸ್ಕರನೇ ಕಾಯ್ತಿದ್ದೆ ಮಿಲ್ಟನ್. ನನ್ನ ಹತ್ರ ಒಂದು ಆಫರ್ ಇದೆ. ಅದೇನಂದ್ರೆ ಪೂರ್ತಿ ಒಂದು ದಿನ ಎಷ್ಟಾಗುತ್ತೋ ಅಷ್ಟು ಡ್ರಗ್ ಅನ್ನ ತಯಾರಿಕೆ ಮಾಡಬೇಕು, ಮತ್ತೆ ಅದನ್ನ ನಂಗೆ ಕೊಡ್ಬೇಕು. ಹಾಗೆ ಮಾಡಿದ್ರೆ ನಿನ್ನ ರೆಕಾರ್ಡ್ ಅನ್ನ ನಾವು ಕ್ರಿಮಿನಲ್ ರೆಕಾರ್ಡ್ ಇಂದ ತೆಗಿತೀವಿ. ಅಂದ್ರೆ ನೀನು ವಾಪಸ್ ಮನೆಗೆ ಹೋಗ್ಬೋದು ಜೈಲಿನಿಂದ. ಆದ್ರೆ ಮಿಲ್ಟನ್ ಗೆ ನೆನ್ಪು ಬರುತ್ತೆ, ಅವನ ಫ್ಯೂಚರ್ ಅಲ್ಲಿ ಅವನು ಜಾಸ್ತಿ ಡ್ರಗ್ ಅನ್ನ ಹೇಳ್ತಿದ್ದ ಅಂತ ಅನ್ಸ್ಬಿಟ್ಟಿದೆ. ಸೊ ಈ ಡೀಲ್ ಎಲ್ಲ ಬೇಡ ಅಂತ ಹೇಳಿ ಆಚೆ ಹೋಗ್ಬಿಡ್ತಾನೆ. ಬಟ್ ಇವನ್ ಎಷ್ಟು ಇಗ್ನೋರ್ ಮಾಡಿದ್ರು ಕೂಡ ಒಂದು ದಿನ ಅವಳು ಇವನನ್ನ ಫ್ಲರ್ಟ್ ಮಾಡ್ಬಿಡ್ತಾಳೆ. ಸೊ ಗಾಯ್ಸ್, ನಮ್ ಹುಡುಗರ ಕತೆ ನಿಮ್ಗೆ ಗೊತ್ತೇ ಇದೆ. ಹುಡುಗಿ ಮಾತಾಡ್ಸಿದಾಳೆ ಅಂದ್ರೆ ಇಂಪ್ರೆಸ್ ಮಾಡೋಕೆ ನೋಡ್ತೀವಿ ಗುರು. ಅದೇ ಆಯ್ತು ಇಲ್ಲಿ. ಇವಳು ಪುನಃ ಬಂದು ಅದೇ ಕೇಳ್ತಿದ್ದಾಳೆ, ಪ್ಲೀಸ್ ನಂಗೆ ಒಂದು ದಿನಕ್ಕೆ ಡ್ರಗ್ ಮಾಡ್ಕೊಡು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾನ್ ನಿನ್ನ ಲವ್ ಮಾಡ್ತೀನಿ ಈ ರೀತಿ. ಸೊ ಸಾಯ್ಲಿ, ಒಂದು ಸಲ ಮಾಡಿ ಬಿಡ್ತೀನಿ ಅಂತ ಹೇಳಿ ಒಪ್ಕೊಂಡೇ ಬಿಡ್ತಾನೆ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅದೊಂದು ದೊಡ್ಡ ಮಿಸ್ಟೇಕ್ ಆಗಿತ್ತು. ಈಗ ನೋಡ್ತೀವಿ ಸೋಮವಾರ ರಾತ್ರಿ ಅಚಾನಕ್ ಆಗಿ ಪೊಲೀಸ್ ಆಫೀಸರ್ಗಳು ಇಲ್ಲಿಗೆ ಬರ್ತಾರೆ, ಈ ಸ್ಕೈಲರ್ ಮತ್ತೆ ಮಿಲ್ಟನ್ ಇದ್ದಂತ ರೂಮ್ ಗೆ. ಆದ್ರೆ ಪ್ಲಾಟ್ ಟ್ವಿಸ್ಟ್ ಏನಂದ್ರೆ, ಈ ಪೊಲೀಸರ್ ಯಾರು ಬಂದಿದ್ದಾನೆ, ಇವನ ಹೆಸರು ರಸಲ್ ಅಂತ. ಇವನು ನಿಜವಾಗಿ ಸ್ಕೈಲರ್ ನ ಬಾಯ್ ಫ್ರೆಂಡ್ ಆಗಿದ್ದಾನೆ. ಮತ್ತೆ ಇದೆಲ್ಲ ಪ್ಲಾನ್ ಆಗಿತ್ತು ಇವ್ರದ್ದು. ಸೊ ಮಿಲ್ಟನ್ ಗೊತ್ತಾಯ್ತು ಇವಳು ನನ್ನ ಯೂಸ್ ಮಾಡ್ಕೊಂಡ್ಲು ಅವಳ ಪ್ಲಾನಿಗೋಸ್ಕರ. ಈ ರಸಲ್ ಅಂತೂ ಸ್ವಲ್ಪ ಹುಚ್ಚ ರೀತಿನೇ ಇದ್ದಾನೆ ಗುರು. ಸೊ ಈಗ ಮಿಲ್ಟನ್ ಅನ್ನ ಕರ್ಕೊಂಡು ಹೋಗ್ತಾರೆ. ಇಬ್ರು ಕೂಡ ಸೇರಿ ಒಂದು ಐಲ್ಯಾಂಡ್ ನ ಬಳಿಗೆ. ಈ ಐಲ್ಯಾಂಡ್ ಗೆ ಯಾರು ಕೂಡ ಬರೋದೇ ಇಲ್ಲ. ಸೊ ಇಲ್ಲಿಗೆ ಬಂದ್ಮೇಲೆ ವಿವರಿಸ್ತಾನೆ ನಮ್ಮ ಪೊಲೀಸ್ ಆಫೀಸರ್ ರಸಲ್. ಈ ಐಲ್ಯಾಂಡ್ ಗೆ ಎಷ್ಟೋರ್ಗೆ ಯಾರು ಕೂಡ ಬರ್ಲೇ ಇಲ್ಲ, ಇದು ನಮ್ಗೆ ಮಾತ್ರ ಗೊತ್ತಿದೆ. ಒಳಗಡೆ ಮಿಲ್ಟನ್ ಹೋದಾಗ ನೋಡ್ತಾನೆ, ಇಲ್ಲಿ ತುಂಬಾ ರೀತಿಯ ವೆಪನ್ಸ್ ಗಳಿವೆ. ಇದರಲ್ಲಿ ಮನುಷ್ಯ ಬದುಕೋದೇ ಡೌಟ್ ಗುರು ಹೊಡೆದ್ರೆ. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ಅವನ ಕಣ್ಣು ಹೋಗುತ್ತೆ ಅಲ್ಲಿದ್ದಂತ ಡಾಕ್ಯುಮೆಂಟ್ ಅಲ್ಲಿ. ಮತ್ತೆ ಇದರಲ್ಲಿ ನೋಡ್ತಾನೆ ತುಂಬಾ ರೀತಿಯ ಕೇಸ್ಗಳು ಕಾಣ್ತಿವೆ. ಇದರಲ್ಲಿ ತುಂಬಾನೇ ವಿಚಿತ್ರವಾದ ಘಟನೆಗಳ ಬಗ್ಗೆ ನೋಡಬಹುದು. ಮತ್ತೆ ಅದಾಗಿದ್ದು ಈ ಐಲ್ಯಾಂಡ್ ನಲ್ಲೇ. ಇನ್ನೊಂದ್ ಕಡೆ ರಸಲ್ ಹೇಳ್ತಾನೆ, ಇವತ್ತು ರಾತ್ರಿ ನಾವು ಇಲ್ಲಿಯೇ ರೆಸ್ಟ್ ಮಾಡೋಣ ಅಂತ. ಸೊ ಆ ರಾತ್ರಿ ಮಿಲ್ಟನ್ ಹೆಲ್ಪ್ ಮಾಡ್ಬೇಕಾಯ್ತು ಇವರಿಗೆ ಡ್ರಗ್ ಅನ್ನ ತಯಾರಿಸೋದಕ್ಕೆ. ಸೊ ಅದರಿಂದ ಅವರು ಹಣ ಮಾಡಬಹುದು ಅಂತ. ಅಷ್ಟೆಲ್ಲ ಆಗ ಹೇಳಿರೋ ರೀತಿನೇ ರಸೆಲ್ ಅಂತೂ ಸ್ವಲ್ಪ ಹುಚ್ಚಾಗಿದ್ದಾನೆ. ಅವನ್ ಸ್ವಲ್ಪ ನಶೆನ ಜಾಸ್ತಿ ತಗೊಳ್ತಿರೋ ಕಾರಣ ಅವನಿಗೆ ರಷ್ಯನ್ ರೂಲೆಟ್ ಆಡ್ಬೇಕಂತೆ ಈಗ. ಸೊ ಆ ಒಂದು ರೀಸನ್ ಗೋಸ್ಕರ ಅವನ ಗನ್ ಅಲ್ಲಿದ್ದಂತ ಒಂದು ಬುಲೆಟ್ ಅನ್ನ ಮೇಲೆ ಬಿಸಾಕ್ತಾನೆ. ಮತ್ತೆ ಅದು ಆಕ್ಚುಲಿ ಇಲ್ಲಿ ಬಿದ್ದಿತ್ತು. ಸೊ ಈ ಬುಲೆಟ್ ಅನ್ನ ಗಮನಿಸ್ಕೊಳ್ಳಿ ಕರೆಕ್ಟ್ ಆಗಿ, ಇದು ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಈಗ ಈ ರಾತ್ರಿ ಹೊತ್ತಿಗೆ ಹೊರಗಡೆ ಹೋಗ್ತಾರೆ. ರಸೆಲ್ ಅಂತೂ ಫುಲ್ ಡ್ರಗ್ ಅನ್ನ ಸೇವಿಸ್ಕೊಂಡು ಹುಚ್ಚ ರೀತಿ ನಶೆಯಲ್ಲಿದ್ದಾನೆ. ಮತ್ತೆ ಮಿಲ್ಟನ್ ಗೆ ಇಲ್ಲಿನ ಸ್ಟೋರಿಯನ್ನ ಹೇಳ್ತಾನೆ. ಈ ಐಲ್ಯಾಂಡ್ ಗೆ ಯಾರೆಲ್ಲ ಬರ್ತಿದ್ರಲ್ಲ ಎಲ್ರು ಅವರವರೇ ಫೈಟ್ ಮಾಡ್ಕೊಳ್ತಿದ್ರಂತೆ. ಸೊ ಹೀಗೆ ಫೈಟ್ ಕಂಟಿನ್ಯೂ ಆಗ್ತಿತ್ತಂತೆ ತುಂಬಾ ದಿನಗಳ ತನಕ. ಆದ್ರೆ ಕೊನೆಗೆ ಎಲ್ರು ಸತ್ತು ಒಬ್ಬ ಬದುಕಿದ್ನಂತೆ. ಈ ಕತೆ ನಂಗೆ ಇಲ್ಲಿದ್ದಂತ ಒಂದು ಡಾಕ್ಯುಮೆಂಟ್ ಅಲ್ಲಿ ಸಿಕ್ಕಿತ್ತು. ಬೈ ದ ವೇ, ನಿನ್ನ ಇಲ್ಲಿಗೆ ಕರ್ಸಿದ ಉದ್ದೇಶ ಕೂಡ ಅದೇ ಆಗಿದೆ ಅಂತ ಹೇಳ್ತಾನೆ ರಸೆಲ್. ಐ ಮೀನ್ ಇವನಿಗೆ ಕಂಪ್ಲೀಟ್ ಹುಚ್ಚಾಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಲ್ಲಿ. ಇದಾದ್ಮೇಲೆ ಸಡನ್ ಆಗಿ ಬೆಳಿಗ್ಗೆ ಆಗ್ಬಿಡುತ್ತೆ. ಮತ್ತೆ ಮಿಲ್ಟನ್ ಎದ್ ಬಿಡ್ತಾನೆ. ನೋಡ್ದಾಗ ಗೊತ್ತಾಗುತ್ತೆ ಇವನು ಕೂಡ ನಶೆಯಲ್ಲಿದ್ದ ಕಳೆದ ರಾತ್ರಿ. ಬಟ್ ಈ ಸೀನ್ ನೀವು ನೋಡಿದಾಗೆ ಕಾಣ್ತಿಲ್ವಾ? ಹೌದು, ಇದು ಅದೇ ದಿನ ಆಗಿದೆ, ಮಂಗಳವಾರ. ಕತೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೇನೆ ಅವನಿಗೆ ಹೊಟ್ಟೆ ನೋವಾಗ್ತಿದೆ. ಆದ್ರೆ ಕತೆ
ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಒಂದು ಟೇಪ್ ರೆಕಾರ್ಡರ್ ಸಿಕ್ಕಿತ್ತಲ್ಲ, ಆ ರೀತಿಯಲ್ಲಿ ಆಗೋದಿಲ್ಲ. ಆದ್ರೆ ಆ ರೀತಿ ಯಾಕೆ ಆಗ್ಲಿಲ್ಲ ಇಲ್ಲಿ ನಿಜವಾಗಿ ಈ ಟೈಮ್ ಅಲ್ಲಿ ಏನಾಗ್ಬೇಕಿತ್ತು ಅದು ಆಗ್ಲಿಲ್ಲ ಯಾಕೆ, ಅದು ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಫುಲ್ ನೋಡಿ. ಇದಾದ್ಮೇಲೆ ಮಿಲ್ಟನ್ ಸೀದಾ ನಡ್ಕೊಂಡು ಬರ್ತಾನೆ ಸ್ಕೈಲರ್ ನ ಬಳಿಗೆ. ಸ್ಕೈಲರ್ ಇಲ್ಲಿ ಭಯದಲ್ಲಿ ಕಾಣ್ತಾಳೆ, ಮತ್ತೆ ಇವನ ಬಳಿ ಬಂದು ಹೇಳ್ತಾಳೆ, ಸಾರಿ ನನ್ನನ್ನ ಕ್ಷಮಿಸ್ಬಿಡು, ನನ್ ತಪ್ಪಾಯ್ತು, ನಾನು ನಿನ್ನನ್ನ ನನ್ನ ಪ್ಲಾನ್ ಗೋಸ್ಕರ ಕರ್ಕೊಂಡೆ, ಆದ್ರೆ ಅದು ನನ್ನ ಮಿಸ್ಟೇಕ್ ಆಗಿದೆ, ನೀನು ದಯವಿಟ್ಟು ಇಲ್ಲಿಂದ ಹೋಗ್ಬೇಕು. ನನ್ನ ಬಾಯ್ ಫ್ರೆಂಡ್ ರಸೆಲ್ ತುಂಬಾನೇ ಖತರ್ನಾಕ್ ಇದ್ದಾನೆ, ಅವನ ಈ ಕೆಲಸವನ್ನ ಪೂರ್ತಿ ಮಾಡದಿದ್ರೆ ನಿನ್ನನ್ನ ಕೊಲ್ಲಬಹುದು. ಆಗ ಮೆಲ್ಟನ್ ತಿಳ್ಕೊಳ್ತಾನೆ ಮೋಸ್ಟ್ಲಿ ಸ್ಕೈಲರ್ ಅವಳ ಬಾಯ್ ಫ್ರೆಂಡ್ ಅನ್ನ ನೋಡಿ ಹೆದರಿದಾಳೆ. ಆದ್ರೆ ಹೇಳ್ಬೇಕಂದ್ರೆ ಮೆಲ್ಟನ್ ಗೆ ಅವಳ ಮೇಲೆ ಲವ್ ಇದೆ, ಸೊ ಇವಳನ್ನ ಒಂಟಿಯಾಗಿ ಹೇಗೆ ಬಿಡುದು ಅಂತ ಆಲೋಚನೆ ಮಾಡ್ತಿದ್ದಾನೆ. ಆದ್ರೂ ಕೂಡ ಇಲ್ಲಿ ನೋಡ್ತೀವಿ ಸ್ಕೈಲರ್ ಇವಳಿಗೆ ಒಂದು ಗನ್ ಅನ್ನ ಕೊಟ್ಟಿರ್ತಾಳೆ, ಅವನನ್ನ ಸ್ವತಃ ರಕ್ಷಣೆ ಮಾಡೋದಕ್ಕೆ. ಇದಾದ್ಮೇಲೆ ಮೆಲ್ಟನ್ ಹೋಗ್ತಾನೆ, ಅವನ ಫಾರ್ಮುಲಾ ಬರೆದಂತ ಡೈರಿಯನ್ನ ತಗೊಂಡು ಅಲ್ಲಿದ್ದಂತ ಒಂದು ಲ್ಯಾಬ್ ಗೆ ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ ಡ್ರಗ್ ನ ಉತ್ಪಾದನೆಯನ್ನ. ಇದಾದ್ಮೇಲೆ ಇನ್ನೊಂದ್ ಸೈಡ್ ನಾವು ನೋಡ್ತೀವಿ ರಸೆಲ್ ಅಂತೂ ಇಲ್ಲಿ ವುಡ್ ಅನ್ನ ಕಟ್ ಮಾಡ್ತಿದ್ದಾನೆ, ಯಾಕಂದ್ರೆ ಸಾಯಂಕಾಲದ ಹೊತ್ತಿಗೆ ಆ ಡ್ರಗ್ ಅನ್ನ ಒಬ್ಬ ಗ್ಯಾಂಗ್ಸ್ಟರ್ ಗೆ ಕೊಡೋದಕ್ಕಿದೆ ಅಂತ. ಸೊ ಇದೆಲ್ಲಾದ್ಮೇಲೆ ಲ್ಯಾಬ್ ಗೆ ಬರ್ತಾನೆ, ಹೇಗಾಗಿದೆ ನೋಡೋಣ ಅಂತ. ಬಟ್ ಇಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ನಮ್ಮ ಮೆಲ್ಟನ್ ನ ಬಳಿ ಒಂದು ಗನ್ ಇತ್ತು, ಇದು ಸ್ಕೈಲರ್ ಕೊಟ್ಟದು ಅಂತ. ಸೊ ರಸೆಲ್ ಇವನನ್ನ ಕೊಲ್ಲೋದಕ್ಕೇನೆ ಬರ್ತಾನೆ ಗನ್ ಅನ್ನ ಪಾಯಿಂಟ್ ಮಾಡಿ. ಇದಕ್ಕೆ ಮೆಲ್ಟನ್ ಹೇಳ್ತಾನೆ, ಒಂದ್ ವೇಳೆ ನನ್ನನ್ನ ನೀನ್ ಕೊಂದ್ರೆ ಈ ಡ್ರಗ್ ಕೂಡ ಇನ್ಕಂಪ್ಲೀಟ್ ಆಗಿದೆ, ಇದನ್ನ ಹೀಗೆ ಅವನಿಗೆ ಕೊಡ್ತೀಯಾ. ಇದಕ್ಕೆ ರಸೆಲ್ ಹೇಳ್ತಾನೆ, ನೀನ್ ಸತ್ರು ಏನು ತೊಂದ್ರೆ ಇಲ್ಲ, ಯಾಕಂದ್ರೆ ನಿನ್ನ ಫಾರ್ಮುಲಾ ನನ್ನ ಹತ್ರ ಇದೆ, ನಿನ್ನ ಬುಕ್ ನನ್ನ ಹತ್ರ ಇದೆ. ಮತ್ತೆ ಈಗ ಮೆಲ್ಟನ್ ಗೆ ರಿಯಲೈಸ್ ಆಗುತ್ತೆ, ಹಾಗಾದ್ರೆ ಪ್ಲಾನ್ ಇದಾಗಿತ್ತು ಇವ್ರದ್ದು. ಇವನ ಡ್ರಗ್ ನ ಫಾರ್ಮುಲಾ ಇರುವಂತ ಬುಕ್ ಅನ್ನ ಎತ್ಕೊಂಡು ಇವನು ಹಾಗೂ ಸ್ಕೈಲರ್ ಇಲ್ಲಿಂದ ಪರಾರಿ ಆಗೋದು ಅಂತ. ಅಂದ್ರೆ ಇವನನ್ನ ಕೊಂದು ಬಿಟ್ಟು ಅವನ್ ತಿಳ್ಕೊಂಡಿದ್ದ ಬೆಳಿಗ್ಗೆ ಸ್ಕೈಲರ್ ಸಪೋರ್ಟ್ ಮಾಡಿದ್ದು ಅಂತ, ಆದ್ರೆ ಅವಳು ಕೂಡ ಇವನನ್ನ ಮಂಗ ಮಾಡ್ಬಿಟ್ಲು. ಹಾಗಾದ್ರೆ ಇಲ್ಲಿ ಮೆಲ್ಟನ್ ಸಾಯ್ತಾನ. ಸೊ ಗನ್ ಫೈರ್ ಮಾಡ್ಬಿಡ್ತಾನೆ, ಮತ್ತೆ ಇದರಲ್ಲಿ ಬುಲೆಟ್ ಇಲ್ಲ ವಾಟ್. ಮತ್ತೆ ಇಲ್ಲಿ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅದರಲ್ಲಿ ಬುಲೆಟ್ ಅನ್ನ ಆಲ್ರೆಡಿ ಸ್ಕೈಲರ್ ತೆಗ್ದಿದ್ದಾಳೆ. ಈಗ ರಸೆಲ್ ಗೆ ಗೊತ್ತಾಯ್ತು, ಶಿಟ್ ಈ ಸ್ಕೈಲರ್ ಅಂತೂ ಇವನಿಗೆ ಸಪೋರ್ಟ್ ಮಾಡ್ತಿದ್ದಾಳೆ, ಏನಾಗ್ತಿದೆ ಇದು. ಆದ್ರೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇಲ್ಲಿ ಆಲ್ರೆಡಿ ಇನ್ನೊಂದು ಗನ್ ಇತ್ತು, ಅದನ್ನ ಪಿಕ್ ಮಾಡಿ ರ್ಯಾಂಡಮ್ ಆಗಿ ಎಲ್ಲೆಲ್ಗೂ ಶೂಟ್ ಮಾಡ್ತಾನೆ ಗನ್ ಇಂದ. ಮತ್ತೆ ಅದರಲ್ಲಿ ಒಂದು ಬುಲೆಟ್ ಅಂತೂ ಮೆಲ್ಟನ್ ಗೆ ಕೂಡ ತಾಗ್ಬಿಡುತ್ತೆ. ಇಲ್ಲಿಂದ ಮೆಲ್ಟನ್ ಅನ್ನ ಚೇಸ್ ಮಾಡ್ಕೊಂಡು ಇಲ್ಲಿಗೆ ತನಕ ಓಡ್ತಾ ಬರ್ತಾನೆ. ರಸೆಲ್ ಈ ಡ್ರಗ್ ನ ಎಫೆಕ್ಟ್ ಇಂದ ಕೊಲ್ಲೋದಕ್ಕೆ ಇರ್ತಾನೆ, ಮೆಲ್ಟನ್ ಅನ್ನ ಮಾತ್ರ ಅದೇ ಗ್ಯಾಪ್ ನಲ್ಲಿ ಹಿಂದೆಯಿಂದ ಸ್ಕೈಲರ್ ಶೂಟ್ ಮಾಡ್ಬಿಡ್ತಾಳೆ ಇವನಿಗೆ. ಸೊ ಹೀಗೆ ರಸೆಲ್ ಅಲ್ಲಿ ಸತ್ ಬಿಡ್ತಾನೆ. ಸೊ ಅವನ ಹೆಣವನ್ನ ನಾವು ಹೂತಾಕ್ಬೇಕು ಅಂತ ಹೇಳಿ ರಾತ್ರಿ ಹೊತ್ತು ಆ ಕಾರ್ ನಲ್ಲಿ ತಗೊಂಡು ಹೋಗ್ತಾರೆ ಈ ಒಂದು ಜಾಗಕ್ಕೆ. ಬಟ್ ಇಲ್ಲಿ ಗೊತ್ತಾಗುತ್ತೆ ಅವನ್ ನಿಜವಾಗಿ ಸಾಯ್ಲಿಲ್ಲ, ಅವನಿಗೆ ಚೆನ್ನಾಗಿ ಪೆಟ್ಟು ಬಿದ್ದಿತ್ತು, ಮತ್ತೆ ಅವನು ಪ್ರಜ್ಞೆ ತಪ್ಪಿದ ಅಷ್ಟೇ. ಬಟ್ ಈ ಹೊತ್ತಲ್ಲೂ ಅವನು ಹೇಳ್ತಾನೆ ವಾರ್ನಿಂಗ್ ಕೊಟ್ಟು, ಅಲ್ಲಿ ಸ್ಕೈಲರ್ ನಿಂತಿದ್ದಾಳಲ್ಲ ಅವಳನ್ನ ನಂಬಲೇಬೇಡ, ಅವಳು ತುಂಬಾನೇ ಚಾಲಕಿದ್ದಾಳೆ, ಅವಳು ಮೋಸ ಮಾಡ್ತಾಳೆ. ಆದ್ರೆ ಇಲ್ಲಿ ಅಂತೂ ಗುಂಡಿ ಒಳಗನೆ ಹಾಕ್ಬಿಟ್ಟ ಇವನ ಜೀವ ಇದ್ದಂತೆ. ಇದೆಲ್ಲಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನಾವು ನೋಡ್ತೀವಿ ಸ್ಕೈಲರ್ ನ ಮೀಟ್ ಆಗ್ತಾನೆ ಮೆಲ್ಟನ್, ಮತ್ತೆ ಅವಳನ್ನ ಹಗ್ ಮಾಡ್ತಾನೆ. ಆದ್ರೆ ಹಿಂದಿನಿಂದ ಸ್ಕೈಲರ್ ಅಂತೂ ವಿಚಿತ್ರ ರೀತಿ ಫೇಸ್ ಮಾಡ್ತಾಳೆ, ಅಂದ್ರೆ ಏನೊಂದು ಸೀಕ್ರೆಟ್ ಇದೆ ಇಲ್ಲಿ. ಈಗ ಸಡನ್ ಆಗಿ ವಾಪಸ್ ಬೆಳಿಗ್ಗೆ ಆಗುತ್ತಾ. ಬೆಳಿಗ್ಗೆ ಆದ ತಕ್ಷಣ ನಾವು ನೋಡ್ತೀವಿ ಯಾವ ರೀತಿ ಅವನು ಹೇಳ್ತಿದ್ನೋ ಅದೇ ರೀತಿಯಲ್ಲಿ ಎದ್ದಿದ್ದಾನೆ, ಬಟ್ ಹೊರಗಡೆ ಕಾಣ್ತಿದ್ದಾನೆ ರಸೆಲ್. ಎಸ್ ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ಇವನ್ ಹೇಗ್ ಬದುಕಿದಾನೆ ನಿಮ್ಗೆ ಕೂಡ ಡೌಟ್ ಆಗ್ತಿರ್ಬೋದು, ಅದು ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಬಟ್ ಈಗ ಇವನು ಯಾವ ರೀತಿ ಬರ್ತಿದ್ದಾನಂದ್ರೆ ಏನು ಕೂಡ ನೆನಪೇ ಇಲ್ಲದೆ ಇರೋ ತರ ತುಂಬಾ ಚಿಲ್ಲಾಗಿ ಬಂದು ಮಾತಾಡ್ತಿದ್ದಾನೆ, ಹೇ ಗುರು ಹೇಗಿದ್ಯಾ ಅಂತ. ಆದ್ರೆ ಮೆಲ್ಟನ್ ಅದು ತಲೆನೋವಾಗ್ತಿದೆ, ಏನಾಗ್ತಿದೆ ಇದು. ಅವನು ಹೆದರಿಕೆಯಲ್ಲಿ ಹಿಂದೆ ನೋಡ್ತಾನೆ ಸ್ಕೈಲರ್ ನ. ಸ್ಕೈಲರ್ ಗೆ ಕೂಡ ಎಲ್ಲವೂ ನೆನಪಿದೆ. ಏನೊಂದು ಗಮನಿಸ್ತೀವಿ ಏನಂದ್ರೆ ನಿನ್ನೆ ಲಿಟ್ರಲಿ ಮೆಲ್ಟನ್ ನ ಕಿವಿಗೆ ಗುಂಡನ ಹಾರಿಸಿದ್ದ, ಆದ್ರೆ ಈಗ ನೋಡಿದ್ರೆ ಅವನ ಕಿವಿಯಲ್ಲಿ ಯಾವುದೇ ಮಾರ್ಕ್ ಕೂಡ ಕಾಣ್ತಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ ನಿನ್ನೆ ಏನಾಗಿತ್ತು ಅದೇ ಈಗ ರಿಪಿಟೇಟಿವ್ ಆಗ್ತಿದೆ, ಅದೇ ಈಗ ಪುನರಾವರ್ತನೆ ಆಗ್ತಿದೆ. ಸೊ ಮೆಲ್ಟನ್ ತುಂಬಾ ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ ಇವನು ವಾಪಸ್ ಆ ಮಂಗಳವಾರನೇ ಎದ್ದಿದ್ದಾನೆ. ಅವನಿಗೆ ಮತ್ತೆ ಸ್ಕೈಲರ್ ಗೆ ಎಲ್ಲವೂ ನೆನಪಿದೆ, ಏನೆಲ್ಲ ಆಗಿತ್ತು ನಿನ್ನೆ ರಾತ್ರಿ ಅಂತ. ಆದ್ರೆ ಫನ್ ಫ್ಯಾಕ್ಟ್ ಏನಂದ್ರೆ ರಸೆಲ್ ಗೆ ಯಾವ್ದು ಕೂಡ ನೆನಪಿಲ್ಲ. ಸ್ವಲ್ಪ ಹೊತ್ತಲ್ಲಿ ಮೆಲ್ಟನ್ ಹೋಗ್ತಾನೆ, ರಸೆಲ್ ಅನ್ನ ಒಂದು ಜಾಗದಲ್ಲಿ ಹೂತಾಕಿದ್ನಲ್ಲ ಆ ಜಾಗಕ್ಕೆ. ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ರಸೆಲ್ ನಿಜವಾಗ್ಲೂ ಇಲ್ಲಿ ಸತ್ತಿದ್ದ, ಅಂದ್ರೆ ಇವನು ಇಲ್ಲಿ ಸತ್ತಿದ್ದಾನೆ ಆದ್ರೂ ಬದುಕಿದ್ದಾನೆ, ಇದು ಹೇಗೆ ಸಾಧ್ಯ. ಸೊ ನಿನ್ನೆ ದಿನ ಕಂಟಿನ್ಯೂ ಆಗಿದೆ, ಆದ್ರೆ ಅದಾಗಿತ್ತು ರಸೆಲ್ ನ ಮುಂಚಿನ ಬಾಡಿ. ಇದನ್ನ ನೋಡಿ ಮೆಲ್ಟನ್ ಗೆ ಹುಚ್ಚಿಡ್ದು ಬಿಡುತ್ತೆ, ಇದೇನಾಗ್ತಿದೆ ಗುರು ಅಂತ. ಇಲ್ಲಿ ಸ್ಕೈಲರ್ ಹೇಳ್ತಾಳೆ ತಪ್ಪಿ ಕೂಡ ರಸೆಲ್ ಗೆ ಇದ್ರ ಬಗ್ಗೆ ಹೇಳ್ಬೇಡ, ಅವ್ನ್ ಗೊತ್ತಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ. ಮೆಲ್ಟನ್ ಗೆ ಅನ್ಸ್ತಿದೆ ಇದು ಹೇಗೆ ಸಮಯ ಹಿಂದೆ ಹೋಗೋಕೆ ಸಾಧ್ಯ, ಏನೋ ವಿಚಿತ್ರ ಆಗ್ತಿದೆ, ಇದನ್ನ ನಾನು ರಸೆಲ್ ಗೆ ಹೇಳಲೇಬೇಕು ಅಂತ ಹೇಳಿ ಸೀದಾ ಹೋಗಿ ಹೇಳೇ ಬಿಡ್ತಾನೆ. ರಸೆಲ್ ನಿಂಗ್ ಗೊತ್ತಿದ್ಯಾ ಟೈಮ್ ಹಿಂದೆ ಹೋಗ್ತಿದೆ, ನಿನ್ನ ಆಕ್ಚುಲಿ ನಾನು ಕೊಂದಿದ್ದೆ ಮತ್ತೆ ಹೂತಾಕಿದ್ದೆ, ನೀನು ವಾಪಸ್ ಬಂದಿದೀಯಾ. ಇವನ್ ಯಾವ ಹುಚ್ಚು ನನ್ ಮಗ ಗುರು ಇದನ್ನೆಲ್ಲ ಹೇಳ್ತಿದ್ದಾನೆ. ಇದನ್ನೆಲ್ಲ ಕೇಳಿ ರಸೆಲ್ ಗಂತೂ ಸತ್ಯವಾಗ್ಲೂ ಹುಚ್ಚಿಡ್ದು ಬಿಡ್ತು. ಸೊ ಅವನಿಗೆ ಚಾಕುವಿಂದ ಸ್ಟ್ಯಾಬ್ ಮಾಡ್ಬಿಡ್ತಾನೆ. ಅಷ್ಟೆಲ್ಲ ಅಲ್ಲಿಂದ ಸ್ಕೈಲರ್ ನ ಕೂಡ ಕೊಲ್ಲೋದಕ್ಕೆ ಹೋಗ್ತಾನೆ. ಆದ್ರೆ ಸ್ಕೈಲರ್ ಮುಂಚೆನೆ ರೆಡಿ ಇರ್ತಾಳೆ, ಮತ್ತೆ ರಸೆಲ್ ಅನ್ನ ವಾಪಸ್ ಕೊಂದ್ ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಮೆಲ್ಟನ್ ಅಂತೂ ತುಂಬಾನೇ ಹೆದರಿದಾನೆ. ಅವ್ನ್ ಕೇಳ್ತಾನೆ ಏನಾಗ್ತಿದೆ ನಂಗೆ ಸ್ವಲ್ಪ ಹೇಳ್ಬೋದಾ ಸ್ಕೈಲರ್. ಅದಕ್ಕೆ ಇವಳು ಹೇಳ್ತಾಳೆ ನೀನೇನು ಟೆನ್ಷನ್ ಮಾಡ್ಲೇಬೇಡ, ಇಲ್ಲೇ ವಾಪಸ್ ಟೈಮ್ ರಿಸೆಟ್ ಆದಾಗ ಅವನು ವಾಪಸ್ ಹುಡ್ತಾನೆ. ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ಸ್ಕೈಲರ್ ಗೆ ಈ ಲೂಪ್ ನ ಬಗ್ಗೆ ಗೊತ್ತಿದೆ, ಈ ಟೈಮ್ ಟ್ರಾವೆಲ್ ಯಾವ ರೀತಿ ಆಗ್ತಿದೆ ಎಲ್ಲ ಕೂಡ ಗೊತ್ತಿದೆ. ಮೆಲ್ಟನ್ ಹೇಳ್ತಾನೆ ನಾಳೆ ಕೂಡ ಇದೇ ದಿನ ಬರುತ್ತಲ್ವಾ. ಇದಕ್ಕೆ ಸ್ಕೈಲರ್ ಹೇಳ್ತಾಳೆ ಇಲ್ಲ ನಾಳೆ ಕೂಡ ನಾವು ಮಂಗಳವಾರನೇ ಹೇಳ್ತೀವಿ, ಸೊ ನಮ್ಗೆ ನಾಳೆ ಎದ್ದ ತಕ್ಷಣ ಫಸ್ಟ್ ರಸೆಲ್ ಅನ್ನ ಕೊಲ್ಬೇಕು, ಇಲ್ಲ ಅಂದಿದ್ರೆ ಅವನು ನಮ್ಮನ್ನ ಕೊಂದಾಕ್ ಬಿಡ್ತಾನೆ. ಸೊ ಈಗ ಸೀನ್ ಚೇಂಜ್ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ ವಾಪಸ್ಸು. ಸೊ ಇವತ್ತು ಕೂಡ ಅದೇ ಮಂಗಳವಾರ ಆಗಿದೆ. ಫಸ್ಟ್ ಅವನ ಹೊಟ್ಟೆಯನ್ನು ಗಮನಿಸ್ತಾನೆ, ಇಲ್ಲಿ ಚೂರಲ್ಲಿ ಸ್ಟ್ಯಾಬ್ ಮಾಡಿದ್ನಲ್ಲ ಎಲ್ಲ ಕೂಡ ಮಾಯ ಆಗಿದೆ. ಯಾವ ರೀತಿ ರಿಪೀಟ್ ಆಗ್ತಿತ್ತು ಅದೇ ರೀತಿಯಲ್ಲಿ ರಿಪೀಟ್ ಆಗ್ತಾ ಇತ್ತು. ಹಾಗೇನೆ ಇಲ್ಲಿ ಬೆಳಗ್ಗೆ ಲಂಚ್ಗೆ ಅಂತ ಕೂತಿರ್ತಾಳೆ ಸ್ಕೈಲರ್. ಆದ್ರೆ ಇಲ್ಲಿ ಮೆಲ್ಟನ್ ಸ್ವಲ್ಪ ಕೂಡ ಥಿಂಕ್ ಮಾಡಲ್ಲ, ಸೀದಾ ಅಲ್ಲಿದ್ದ ಗನ್ ಅನ್ನ ತಗೊಳ್ತಾನೆ. ಇಮಿಡಿಯೇಟ್ ಆಗಿ ಮಾತಾಡೋಕು ಕೂಡ ಪುರ್ಸೋದಿಲ್ಲ, ಅವನನ್ನ ಕೊಂದಾಕ್ ಬಿಡ್ತಾನೆ. ಮತ್ತೆ ಇಮಿಡಿಯೇಟ್
ಇಮಿಡಿಯೇಟ್ ಆಗಿ ಅವನ ಹೆಣವನ್ನ ಆ ಗುಂಡಿಗೆನೆ ಹಾಕ್ಬಿಡ್ತಾನೆ. ಈಗ ಒಂದು ಬದಿಯಲ್ಲಿ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಫಸ್ಟ್ ಆಫ್ ಆಲ್ ಮಿಲ್ಟನ್ ಅಂತೂ ಒಳ್ಳೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿದ್ದ. ಅವನು ಮತ್ತೆ ಸ್ಕೈಲರ್ ಸೇರಿ ಫುಲ್ ಅನಲೈಸ್ ಮಾಡ್ತಿದ್ದಾರೆ ಏನೆಲ್ಲ ಆಗಿತ್ತು ಆ ದಿನ ಇವರು ಇಲ್ಲಿಗೆ ಬಂದ ಕ್ಷಣದಿಂದ ಈಗ ಏನೆಲ್ಲ ನಡೀತಿದೆ ಅದರ ತನಕ, ಇವರು ಹೇಗೆ ಈ ಟೈಮ್ ನ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೇಗೆ ಇವರು ಸಮಯಕ್ಕೆ ಹಿಂದೆ ಹೋಗ್ತಿದ್ದಾರೆ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಇವರು ನೋಡ್ಕೊಳ್ತಾರೆ, ಡಾಕ್ಯುಮೆಂಟ್ ಆಗಿ ಬರೀತಾರೆ, ಎಲ್ಲಾನು ಗಮನಿಸ್ತಾನೆ ಇದ್ದಾರೆ. ಸೊ ಇವರು ಹೀಗೇನೆ ದಿನ ಕಳೀತಾ ಹೋಗ್ತಾರೆ. ನಿಜವಾಗ್ಲು ಏನಾಗ್ತಿದೆ ಇಲ್ಲಿ, ಯಾಕೆ ನಾವು ಮಂಗಳವಾರನೇ ಹೇಳ್ತಿದೀವ ಅಂತ ಆಲೋಚನೆ ಮಾಡ್ತಾನೆ ಇದ್ದಾರೆ. ಮತ್ತೆ ಡೈಲಿ ಬೆಳಿಗ್ಗೆ ಹೇಳ್ತಾರೆ ರಸಲ್ ಅನ್ನ ಕೊಲ್ತಾರೆ, ವಾಪಸ್ ಇನ್ವೆಸ್ಟಿಗೇಷನ್ ಅನ್ನ ಶುರು ಹಚ್ಕೊಳ್ತಾರೆ. ಆದ್ರೆ ಏನ್ ಮಾಡಿದ್ರು ಕೂಡ ಎಲ್ಲ ರಿಪೀಟೇಟಿವ್ ಆಗ್ತಿದೆ. ಇಲ್ಲಿ ಮಂಗಳವಾರ ಕಳೆದು ಬುಧವಾರನೇ ಆಗ್ತಿಲ್ಲ. ಸೊ ಒಂದು ದಿನ ಆಲೋಚನೆ ಮಾಡ್ತಾರೆ ಏನಾಗ್ಬೋದು, ಒಂದ್ ವೇಳೆ ನಾವು ರಸಲ್ ಅನ್ನ ಕೊಲ್ಲದೆ ಇದ್ರೆ ಅವನನ್ನ ಕಟ್ಟಿ ಹಾಕಿದ್ರೆ ಏನಾಗ್ಬೋದು. ಸೊ ಅದು ಕೂಡ ಟ್ರೈ ಮಾಡ್ಬಿಡ್ತಾರೆ, ಬಟ್ ಅದು ಕೂಡ ಫೇಲ್ ಆಯ್ತು. ಸೊ ಈಗ ಇನ್ನೊಂದು ಟ್ರಿಕ್ ಅನ್ನ ಯೂಸ್ ಮಾಡ್ತಾರೆ. ಅದೇನಂದ್ರೆ ಇವರು ಸೀದಾ ಅಲ್ಲಿದ್ದಂತ ಒಂದು ಕಾರಣ ಎತ್ಕೊಂಡು ಹೋಗ್ತಾರೆ, ಮತ್ತೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಇವರು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ರು, ಇಡೀ ನೈಟ್ ಅಲ್ಲಿ ಕಳೆದ್ಬಿಡ್ತು. ಮಾತ್ರ ಬೆಳಿಗ್ಗೆ ವಾಪಸ್ ಹೇಳ್ತಾರೆ ಅದೇ ಜಾಗದಲ್ಲೇ. ಸೊ ಫೈನಲಿ ಇವರಿಗೆ ರಿಯಲೈಸ್ ಆಯ್ತು ನಮ್ಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಮ್ಮೆ ಈ ಐಲ್ಯಾಂಡ್ ಗೆ ಬಂದ್ರೆ ವಾಪಸ್ ಹೋಗೋ ಮಾತೇ ಇಲ್ಲ ಅಂತ ಕಾಣಿಸುತ್ತೆ. ಸೊ ಇಬ್ರಿಗೂ ಕೂಡ ಸಾಕಾಗೋಯ್ತು ಅಂತ ಹೇಳಿ ಸುಮ್ನಿದ್ರು. ಆದ್ರೆ ಸ್ಕೈಲರ್ ಹೇಳ್ತಾಳೆ ಒಂದು ಸೀಕ್ರೆಟ್ ಅನ್ನ, ಇಲ್ಲಿ ಒಂದು ದೊಡ್ಡದಾದಂತ ಕಾಡು ಇದೆ, ಅಲ್ಲಿ ಏನಾದ್ರು ನಮ್ಗೆ ಸಿಗ್ಬಹುದು ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಬ್ರು ಕೂಡ ಹೋಗ್ತಾರೆ ಅಲ್ಲಿಗೆ. ಸೊ ಹೀಗೆ ನಡ್ಕೊಂಡು ಬರ್ತಾರೆ ಈ ಒಂದು ಜಾಗಕ್ಕೆ. ಮತ್ತೆ ಮಿಲ್ಟನ್ ಗಮನಿಸ್ತಾನೆ ಅವನ ಕಾಲೇನೋ ಜಾರ್ತಿದೆ. ಮತ್ತೆ ಏನದು ಅಂತ ನೋಡ್ತಾ ಇರುವಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ಬಾಡಿ ಇದೆ, ಮತ್ತೆ ಇದು ದೊಡ್ಡದೊಂದು ಟ್ವಿಸ್ಟ್ ಆಗಿದೆ. ಈ ಬಾಡಿ ಬೇರೆ ಯಾರದು ಕೂಡ ಅಲ್ಲ, ಅವನದೇ ಆಗಿದೆ. ಅವನದ್ದೇ ಸಾವಿರಾರು ಬಾಡಿಗಳು ಕೂಡ ಇಲ್ಲಿ ಕಾಣ್ತಿದೆ. ಸೊ ಇದಕ್ಕೆ ಸ್ಕೈಲರ್ ಹೇಳ್ತಲೇ ಏನಂದ್ರೆ ಇದು ನಿನ್ನೆ ಮೊನ್ನೆ ಆಗ್ತಿರೋ ಘಟನೆ ಅಲ್ಲ, ತುಂಬಾ ಸಮಯಗಳ ಹಿಂದೆನೆ ಈ ಲೂಪ್ ಸ್ಟಾರ್ಟ್ ಆಗಿದೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಸ್ಕೈಲರ್ ಹೇಳಿದ್ದು ಏನಂದ್ರೆ ಅವಳು ಮತ್ತೆ ಮಿಲ್ಟನ್ ಇಬ್ರು ಕೂಡ ಸೇರಿ ರಸಲ್ ಅನ್ನ ಪ್ರತಿದಿನ ಕೊಲ್ತಿದ್ರಂತೆ ಮುಂಚೆಯಿಂದಲೇ. ಇದೇನು ಫಸ್ಟ್ ಟೈಮ್ ಮಾಡೋದಲ್ಲ. ಸೊ ಮಿಲ್ಟನ್ ಗೆ ಎಲ್ಲ ಕೂಡ ಮರ್ತೋಗಿದೆ. ಇಲ್ಲೇ ಪ್ರತಿದಿನ ಒಬ್ಬನ ಸಾವಾದ್ಮೇಲೆ ಟೈಮ್ ರೀಸೆಟ್ ಆಗ್ತಾನೆ ಇರುತ್ತೆ. ಮುಂಚೆ ಸ್ಕೈಲರ್ ಮತ್ತೆ ರಸಲ್ ಇಬ್ರು ಕೂಡ ಸೇರ್ಕೊಂಡು ಮಿಲ್ಟನ್ ಅನ್ನ ಕೊಲ್ತಿದ್ರಂತೆ ಇದೇ ರೀತಿ. ಸೊ ಅದಾಗಿದೆ ಇಲ್ಲಿ ಡೆಡ್ ಬಾಡೀಸ್ ಗಳು. ಇದಕ್ಕೆ ಮಿಲ್ಟನ್ ಹೇಳ್ತಾನೆ ಆದ್ರೆ ಒಂದು ನಂಗೆ ಡೌಟ್ ಇದೆ, ನಮ್ಮಿಬ್ರಿಗೂ ಕೂಡ ಎಲ್ಲಾನು ನೆನಪಿದೆ ಈಗನು ಕೂಡ, ಆದ್ರೆ ಅವನಿಗೆ ಯಾಕೆ ಇನ್ನು ಕೂಡ ನೆನಪಿಲ್ಲ, ಪ್ರತಿ ಸಲ ಬಂದಾಗ ಕೂಡ ಅವನಿಗೆ ಮರ್ತಿರುತ್ತೆ ಯಾಕೆ. ಸೊ ಇಲ್ಲಿ ಸ್ಕೈಲರ್ ಇನ್ನೊಂದು ಟ್ವಿಸ್ಟ್ ಅನ್ನು ಕೂಡ ಹೇಳೇ ಬಿಡ್ತಾಳೆ. ಈ ಒಂದು ಜಾಗದಲ್ಲಿ ಯಾರೊಬ್ಬ ವ್ಯಕ್ತಿ ಸತ್ತಿರ್ತಾನಲ್ಲ ಅವನೆಲ್ಲ ಕೂಡ ಮರ್ತ್ ಬಿಡ್ತಾನೆ. ಅಂದ್ರೆ ಮುಂಚೆ ಮಿಲ್ಟನ್ ಅನ್ನ ಕೊಂದಿದ್ರು ಇವರಿಬ್ರು ಸೇರಿ. ಸೊ ಆಗ ಮಿಲ್ಟನ್ ಗೆ ಪ್ರತಿ ಸಲ ಎದ್ದಾಗ ಮರ್ತೋಗಿತ್ತು ಏನಾಗ್ತಿತ್ತು ಅಂತ. ಆದ್ರೆ ಯಾವಾಗ ಮಿಲ್ಟನ್ ಮತ್ತೆ ಸ್ಕೈಲರ್ ಸೇರಿ ರಸಲ್ ಅನ್ನ ಕೊಂದ್ರು ಆ ಹೊತ್ತಿಗೆ ರಸಲ್ ಗೆ ಮರ್ತೋಗ್ತಿತ್ತು ಏನೆಲ್ಲ ನಡೆದಿತ್ತು ಅಂತ. ಸೊ ಅದೇ ರೀತಿ ಹೊಸ ವರ್ಷನ್ ಅಲ್ಲಿ ಬಂದಿರುತ್ತೆ. ಮತ್ತೆ ಇಲ್ಲಿ ಹಿಂದೆ ಬಾಡೀಸ್ ಗಳೇನಿದೆ ಇದನ್ನ ಸ್ವತಃ ಸ್ಕೈಲರ್ ಮತ್ತೆ ರಸಲ್ ಸೇರಿ ಬಿಸಾಕಿದ್ದದು ಮುಂಚೆ. ಮತ್ತೆ ಸ್ಕೈಲರ್ ಗೆ ಇವೆಲ್ಲವೂ ಕೂಡ ನೆನಪಿದೆ, ಯಾಕಂದ್ರೆ ಅವಳು ಇಷ್ಟರವರೆಗೆ ಕೂಡ ಸಾಯಲಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಟೈಮ್ ಲೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತಿದ್ದ ಅಂದ್ರೆ ಅವನು ವಾಪಸ್ ಬರುವಾಗ ಏನು ಕೂಡ ನೆನಪಿರೋದಿಲ್ಲ, ಬದಲಾಗಿ ಬದುಕಿದ ಅಂದ್ರೆ ಅವನಿಗೆಲ್ಲ ಕೂಡ ನೆನಪಿರುತ್ತೆ. ಹಾಗೇನೆ ಸ್ಕೈಲರ್ ಹೇಳ್ತಾಳೆ ಅವಳು ಯಾಕೆ ಮಿಲ್ಟನ್ ಅನ್ನ ಬದುಕಿಸಿದ್ಲು ಈ ಸಲ ಅಂತ. ಯಾಕಂದ್ರೆ ಅವಳಿಗೆ ಗೊತ್ತಿದೆ ಮಿಲ್ಟನ್ ಒಬ್ಬ ಇಂಟೆಲಿಜೆಂಟ್ ಆಗಿರೋ ಕಾರಣ ಏನಾದ್ರೂ ಐಡಿಯಾ ಕೊಡ್ಬೋದು ಅವನು ಈ ಟೈಮ್ ನ ಲೂಪ್ ನಿಂದ ಹೇಗಾದ್ರೂ ಬದುಕಬಹುದು ಅಂತ. ಅದಕ್ಕೋಸ್ಕರನೇ ಕಥೆ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡಿದ್ವಿ ಅವಳು ರಸೆಲ್ ಅನ್ನ ಕೊಂದಿದ್ಲು. ಆ ಹೊತ್ತಿಗೆ ನಮ್ಮ ಮಿಲ್ಟನ್ ಕೂಡ ಹೇಳ್ತಾನೆ ಹೌದು ಆ ಒಂದು ದಿನ ಅವನ ಬಾಡಿ ಇತ್ತಲ್ಲ, ಆಗ ಅವನು ಹೇಳಿದ್ದ ಈ ಸ್ಕೈಲರ್ ಅಂತೂ ತುಂಬಾನೇ ಚಾಲಕಿದ್ದಾಳೆ, ಅವಳೊಬ್ರು ಮೋಸಗತಿ ಅಂತ. ಸೊ ಇಲ್ಲಿ ಸ್ಕೈಲರ್ ಇನ್ನೊಂದು ಕೂಡ ರಿವೀಲ್ ಮಾಡ್ತಾಳೆ, ಅವಳು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ. ಅಂದ್ರೆ ಬಿಟ್ರೆ ಇನ್ನೊಂದು ಗಂಡ ಮಾಡ್ಕೊಳ್ತಾಳೆ, ಇಲ್ಲ ಅಂದ್ರೆ ಅವನನ್ನ ಮದುವೆ ಮಾಡ್ಕೊಳ್ತಾಳೆ. ಮತ್ತೊಂದು ವಿಷಯ ಏನಂದ್ರೆ ಈ ಟೈಮ್ ಲೂಪ್ ಅಲ್ಲಿ ಕೇವಲ ಮನುಷ್ಯರು ಮಾತ್ರ ಲೂಪ್ ಗೆ ಸಿಕ್ಕಾಕೊಳ್ತಾರೆ, ಯಾವುದೇ ವಸ್ತುಗಳಲ್ಲ. ಅಂದ್ರೆ ಸತ್ತವರು ವಾಪಸ್ ಬದುಕಿ ಬರ್ತಾರೆ, ಬಟ್ ಅವರ ಹೆಣ ಮಾತ್ರ ಅಲ್ಲಿ ಇರುತ್ತೆ. ಸೊ ಅದೊಂದು ರಾತ್ರಿ ಅವನೊಬ್ಬನೇ ನಿಂತ್ಕೊಂಡಿರ್ತಾನೆ, ಮತ್ತೆ ಆಲೋಚನೆ ಮಾಡ್ತಾನೆ ನಾನೊಬ್ನೇ ಏನ್ ಮಾಡುದು ಇಲ್ಲಿ, ಸ್ಕೈಲರ್ ನ ನಂಬೋಕೆನೆ ಆಗಲ್ಲ, ಅವಳು ಬರೀ ಮೋಸಗಾರ್ತೆ. ಈಗ ವಾಪಸ್ ಬೆಳಿಗ್ಗೆ ಆಗುತ್ತಾ, ಬಟ್ ಈ ಸಲ ಒಂದು ದೊಡ್ಡ ಪ್ಲಾನ್ ಮಾಡಿರ್ತಾನೆ ನಮ್ಮ ಮಿಲ್ಟನ್. ಅವನು ಹೇಳ್ತಾನೆ ಸ್ಕೈಲರ್ ನಲ್ಲಿ ಆಕ್ಚುಲಿ ಟೈಮ್ ಲೂಪ್ ಆಗ್ತಿರೋದು ಪಕ್ಕ ಹೇಳ್ತೀನಿ ಕಾರಣ ಆಗಿದೆ ಈ ಒಂದು ಐಸ್ಲ್ಯಾಂಡ್. ನಾವು ಬದುಕ್ತಿರೋ ಈ ಜಾಗ ಏನಿದೆ ಈ ಜಾಗನೇ ವಿಚಿತ್ರವಾಗಿದೆ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ಇಲ್ಲಿ ತುಂಬಾನೇ ಡಾಕ್ಯುಮೆಂಟ್ಸ್ ಗಳು ಆಲ್ರೆಡಿ ಇತ್ತು, ಇಲ್ಲಿ ಬಂದವರೆಲ್ಲ ಸತ್ತಿದ್ದಾರೆ ತುಂಬಾ ವಿಚಿತ್ರ ರೀತಿ, ಮತ್ತೆ ವಾಪಸ್ ಬಂದಿದ್ದಾರೆ ಅಂತೆಲ್ಲ ಕೂಡ. ಸೊ ನಾವೀಗ ಬದುಕ್ತಿರುವ ಲೂಪ್ ಅನ್ನ ಬದಲಿಸಬೇಕಂದ್ರೆ ಒಂದು ಪ್ಲಾನ್ ಇದೆ, ಇದನ್ನ ಒಂದು ಕೂಡ ಟ್ರೈ ಮಾಡೇ ಬಿಡೋಣ. ಅದೇನಂದ್ರೆ ರಸೆಲ್ ಸಂಜೆ ಹೊತ್ತಾದಾಗ ನಾನು ಡ್ರಗ್ಸ್ ಅನ್ನ ಒಬ್ಬ ಗ್ಯಾಂಗ್ಸ್ಟರ್ ಗೆ ಮಾರದಕ್ಕಂತಿದ್ನಲ್ಲ, ಸೊ ಅದೇ ರೀತಿ ನಾವು ಅವನ ಜಾಗಕ್ಕೆ ಹೋಗಿ ಭೇಟಿ ಆಗೋಣ, ಏನಾದ್ರೂ ಗೊತ್ತಾಗ್ಬೋದು ಅಂತ ಹೇಳ್ತಾನೆ. ಸೊ ಅದರ ಪ್ರಕರಣ ಈ ದಿನ ಕೂಡ ರಸೆಲ್ ಅನ್ನ ಕೊಂದು ಸಾಯಂಕಾಲ ಆಗೋ ಹೊತ್ತಿಗೆ ಅದನ್ನ ಹಿಡ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಒಬ್ಬ ಕ್ಯಾರೆಕ್ಟರ್ ಕಾಣ್ತಾನೆ, ಇವನ ಹೆಸರು ಆರ್ಚರ್ ಅಂತ, ಇವನೇ ಅವನು ಗ್ಯಾಂಗ್ಸ್ಟರ್. ಬಟ್ ಆರ್ಚರ್ ಹೇಳ್ತಾನೆ ನಾನಂತೂ ಹೇಳಿದ್ದು ರಸೆಲ್ ನಿಗೆ ಬರೋದಕ್ಕೆ, ನೀವ್ಯಾರು ಇಬ್ರು, ನೀವೇನಾದ್ರೂ ರಸೆಲ್ ಅನ್ನ ಕೊಂದು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಡೌಟ್ ಪಡ್ತಾನೆ. ಅಷ್ಟೇ ಅಲ್ಲ ಹಿಂದಿನಿಂದ ಗನ್ ಕೂಡ ರೆಡಿ ಮಾಡಿದ್ದಾರೆ ಶೂಟ್ ಮಾಡೋದಕ್ಕೆ, ಅಂದ್ರೆ ಫ್ರೀಗೆ ಡ್ರಗ್ ಕೂಡ ಸಿಗುತ್ತೆ, ಜೊತೆಗೆ ಅದರಿಂದ ಹಣ ಕೂಡ ಮಾಡಬಹುದು. ಬಟ್ ಇವರನ್ನ ಕೊಂದ್ರಾಯ್ತು. ಆದ್ರೆ ಇವರು ಕೂಡ ಪ್ಲಾನ್ ಮಾಡಿ ಬಂದಿದ್ರು, ಇವರ ಬಳಿ ಕೂಡ ಗನ್ ಇತ್ತು. ಸೊ ಇವರು ಕೂಡ ಶೂಟ್ ಮಾಡ್ತಾರೆ, ಅವರು ಕೂಡ ಶೂಟ್ ಮಾಡ್ತಾರೆ, ಹೊರಗಡೆಯಿಂದ ಎಸ್ಕೇಪ್ ಕೂಡ ಆಗ್ತಾರೆ. ಸೊ ಪಕ್ಕ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಗಾಡಿಯನ್ನ ಎತ್ಕೊಂಡು. ಇಬ್ರಿಗೂ ಚೆನ್ನಾಗಿ ಗಾಯ ಆಗಿದೆ, ಇವರು ಆದಷ್ಟು ಬದುಕೋದಕ್ಕೇನೆ ನೋಡ್ತಿದ್ದಾರೆ, ಯಾಕಂದ್ರೆ ಒಂದ್ ವೇಳೆ ಸತ್ರ ಎಲ್ಲಾನು ಕೂಡ ಮರ್ತ್ ಬಿಡ್ತಾರೆ. ಸೊ ಹೇಗೇನವರು ಬಚಾವ್ ಆಗ್ಬಿಟ್ರು, ಆ ರಾತ್ರಿ ಅಲ್ಲೇ ಕಳೆದ್ ಬಿಟ್ರು. ಈಗ ವಾಪಸ್ ಬೆಳಿಗ್ಗೆ ಆಗುತ್ತೆ, ಎದ್ದ ತಕ್ಷಣ ರಿಯಲೈಸ್ ಮಾಡ್ಕೊಳ್ತಾನೆ ಫಸ್ಟ್ ಅವನಿಗೆ ಇಲ್ಲಿಗೆ ಬಂದಾಗ ರಸೆಲ್ ಈ ಜಾಗದ
ಬಗ್ಗೆ ಕೆಲವೊಂದು ವಿಷಯವನ್ನ ಹೇಳಿದ್ದ. ಸೊ ಇಲ್ಲಿ ಹಿಸ್ಟ್ರಿಯನ್ನ ತೆಗೆಯೋದಕ್ಕೆ ಅವನು ಹೋಗ್ತಾನೆ. ಸೊ ಇವನು ಬರ್ತಾನೆ ಕಾರನ್ನ ಚೆಕ್ ಮಾಡೋದಕ್ಕೆ, ಬಿಕಾಸ್ ಅದರಲ್ಲಿ ವಿಡಿಯೋ ಫುಟೇಜ್ ಏನಾದ್ರು ಸಿಗ್ಬೋದು ಅಂತ. ಮತ್ತೆ ಅಫ್ಕೋರ್ಸ್ ಇವನಿಗೆ ಗೊತ್ತಾಗ್ಬಿಡುತ್ತೆ ಏನಿದ್ರ ರಹಸ್ಯ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದದು ಏನಂದ್ರೆ ರಸೆಲ್ ಇಲ್ಲಿನ ಒಂದು ಹಿಸ್ಟ್ರಿಯನ್ನ ಹೇಳಿದ್ದ, ಅದು ಕೂಡ ಡ್ರಗ್ ಅನ್ನ ತಗೊಂಡಿದ್ದಾಗ ಈ ಜಾಗಕ್ಕೆ ಬಂದವರೆಲ್ಲ ತುಂಬಾ ಸಮಯ ಗಲಾಟೆನೆ ಮಾಡ್ತಿದ್ರಂತೆ. ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಸಾಯ್ತಾನೆ ಇದ್ರಂತೆ. ಕೊನೆಗೆ ಒಬ್ಬ ಸತ್ತ ನಂತರ ಡೇ ರೀಸೆಟ್ ಆಗ್ತಿತ್ತಂತೆ. ಆದ್ರೆ ಕೊನೆಯಲ್ಲಿ ಒಬ್ಬನೇ ಒಬ್ಬ ಅದರಲ್ಲಿ ಸರ್ವೈವ್ ಆಗಿದ್ನಂತೆ, ಅಂದ್ರೆ ಒಬ್ಬನೇ ಬದುಕಿದ್ದ. ಅಂದ್ರೆ ಇದರ ಅರ್ಥ ಗೊತ್ತಾಯ್ತು ತಾನೆ. ಸೊ ಮೆಲ್ಟನ್ಗೆ ಅಂದಾಜಾಯ್ತು, ಹಾಗಾದ್ರೆ ಈ ಟೈಮ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಒಬ್ಬನೇ ಇಬ್ಬರನ್ನ ಕೊಲ್ಬೇಕು, ಅಂದ್ರೆ ಒಬ್ಬ ಮಾತ್ರ ಬದುಕೋಕೆ ಸಾಧ್ಯ ಇಲ್ಲಿಂದ ಹೋಗೋದಕ್ಕೆ. ಸ್ಟಾರ್ಟಿಂಗ್ ಇಂದ ಕೂಡ ನೀವು ನೋಡಿದ್ರೆ ಪ್ರತಿ ಸಲ ಒಬ್ಬನೇ ಸಾಯ್ತಿದ್ದ, ಇಬ್ರು ಒಮ್ಮೆನೆ ಸತ್ತಿರ್ಲಿಲ್ಲ. ಅಂಡ್ ಕಾರ್ ರೆಕಾರ್ಡಿಂಗ್ ನಾವು ಚೆಕ್ ಮಾಡ್ತಾನೆ, ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಲಿಟ್ರಲಿ ಇವನು 2 ಬಿಲಿಯನ್ ದಿನಗಳಿಂದ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಎಸ್, ಇಲ್ಲಿ ಕ್ಲಿಯರ್ ಆಗುತ್ತೆ ಹೇಗಂದ್ರೆ ಈ ಟೈಮ್ ನ ಲೂಪ್ ಏನಿದೆ ಇದು ವರ್ಕ್ ಆಗುವುದು ಕೇವಲ ಒಬ್ಬ ವ್ಯಕ್ತಿಗಳ ಮೇಲೆ. ಇಲ್ಲಿ ಕಾರ್ ನ ಸಿಸಿ ಏನಿದೆ ಅಥವಾ ಅದರಲ್ಲಿರುವಂತ ಟೈಮಿಂಗ್ಸ್ ರಿಯಲ್ ಆಗಿರುತ್ತೆ, ಯಾಕಂದ್ರೆ ಅದೊಂದು ವಸ್ತು ಆಗಿದೆ, ಬದಲಾಗಿ ಯಾವುದೇ ಮನುಷ್ಯ ಅಲ್ಲ. ಸೊ ಈಗ ಏನೋ ಪ್ಲಾನ್ ಮಾಡೋದಕ್ಕೆ ಇವನು ರೆಡಿ ಆಗಿದ್ದಾನೆ, ಅದಕ್ಕೋಸ್ಕರ ಕ್ಯಾಮರಾವನ್ನ ತೆಗಿತಾನೆ. ಈಗ ವಾಪಸ್ ಟೈಮ್ ರಿಸೆಟ್ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ, ಮತ್ತೆ ರಸೆಲ್ ಅನ್ನ ಆಸ್ ಯೂಶುವಲ್ ಕೊಂದಾದ್ಮೇಲೆ ವಾಪಸ್ ಮೀಟ್ ಆಗ್ತಾರೆ ಇಲ್ಲಿ. ಸೊ ಇಲ್ಲಿ ತುಂಬಾ ಭಯದಲ್ಲಿ ಕಾಣ್ತಿದ್ದಾನೆ ಮೆಲ್ಟನ್, ಮತ್ತೆ ಹೇಳ್ತಾನೆ ಸ್ಕೈಲರ್ನಿಗೆ ಇಲ್ಲಿಂದ ನಾವು ಎಸ್ಕೇಪ್ ಆಗ್ಬೇಕಾದ್ರೆ ನಮ್ಮ ಊರಲ್ಲಿ ಇಬ್ಬರಿಗೆ ಸಾಯ್ಬೇಕು ಅಂತ. ಅವನಿಗೆ ಅವಳ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆನೇ ಇಲ್ಲ, ಆದ್ರೂ ಕೂಡ ಹೇಳ್ತಿದ್ದಾನೆ ಗುರು ಈ ಎಲ್ಲ ವಿಷಯವನ್ನ. ಇವನಂತೂ ಲವ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಬಟ್ ಮೆಲ್ಟನ್ ಏನು ಕಡಿಮೆ ಇಲ್ಲ, ಅವನ್ ತಿಳ್ಕೊಂಡಿದ್ದ ಸ್ಕೈಲರ್ ಇವನನ್ನ ಕೊಲ್ಲೋದಿಲ್ಲ ಅಂತ. ಬಟ್ ಇನ್ ಕೇಸ್ ಅವಳು ಕೊಲ್ಲೋದಕ್ಕೆ ಬಂದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ, ಅದೇನಂದ್ರೆ ಈ ಬಾಗಿಲಿನ ಸೈಡ್ ಅಲ್ಲಿ ಫುಲ್ ವೆಪನ್ ಅನ್ನ ಇಟ್ಬಿಟ್ಟಿದ್ದಾನೆ. ಆದ್ರೆ ಸ್ಕೈಲರ್ ಅಂತೂ ಮೋಸಗಾರ್ತಿ ಗುರು, ಅವಳು ಪ್ಲಾನ್ ಮಾಡ್ತಾಳೆ ಗನ್ ಇಂದ ಇವನನ್ನ ಶೂಟ್ ಮಾಡೋದಕ್ಕೆ, ಯಾಕಂದ್ರೆ ರಸೆಲ್ ಅಂತೂ ಆಲ್ರೆಡಿ ಸತ್ತಿದ್ದಾನೆ, ಇವನನ್ನ ಕುಂದ್ರೆ ಫಿನಿಶ್ ಆಯ್ತಲ್ವಾ. ಸೊ ಇವಳು ಗನ್ ಅನ್ನ ಪಿಕ್ ಮಾಡ್ತಾಳೆ, ಆದ್ರೆ ನಿಮ್ಗೆ ಗೊತ್ತಿದೆ ಇದರಲ್ಲಿ ಒಂದು ಬುಲೆಟ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ಮೇಲೆ ಬಿಸಾಕಿದ್ದ, ಅದೇ ರಸೆಲ್ ಬಿಸಾಕಿದ್ದದು. ಅದನ್ನ ಇವಳು ಗಮನಿಸಿದ್ಲು. ಸೊ ಆ ಬುಲೆಟ್ ಅನ್ನ ವಾಪಸ್ ತಗೊಳ್ತಾಳೆ, ಮತ್ತೆ ಬುಲೆಟ್ ಅನ್ನ ತೆಗೆದು ಸಡನ್ ಆಗಿ ಶೂಟೇ ಮಾಡ್ಬಿಡ್ತಾಳೆ, ಕೊಂದೇ ಬಿಡ್ತಾಳೆ ನಮ್ಮ ಮೆಲ್ಟನ್ ಅನ್ನ. ಸೊ ಇದಾದ್ಮೇಲೆ ಸ್ಕೈಲರ್ ಗೆ ಗೊತ್ತಾಯ್ತು ಅವಳು ಲೂಪ್ ಇಂದ ಹೊರಗೆ ಬಂದಿದ್ದಾಳೆ ಅಂತ. ಅವಳು ಅಲ್ಲಿಂದ ಡ್ರಗ್ಸ್ ಅನ್ನ ತಗೊಂಡು ಆ ಗ್ಯಾಂಗ್ಸ್ಟರ್ ಇದ್ನಲ್ಲ ಆರ್ಚರ್ ಅಂತ ಅವನ ಬಳಿ ಡೀಲ್ ಮಾಡೋದಕ್ಕಂತ ಹೋಗ್ತಾಳೆ, ಯಾಕಂದ್ರೆ ಆ ಡ್ರಗ್ ನ ಮರದಿಂದ ಎಷ್ಟೋ ಕೋಟಿ ಹಣ ಸಿಗುತ್ತೆ, ಮತ್ತೆ ಲೈಫ್ ಅಲ್ಲಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಸೊ ಇಲ್ಲಿಗೆ ಬರ್ತಾಳೆ, ಮತ್ತೆ ಕಾರ್ ಇಂದ ಅದನ್ನ ತೆಗಿತಾಳೆ. ಬಟ್ ಅವಳಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಿದೆ, ಅದೇ ಕಳೆದ ಸಲ ಬಂದಾಗ ಅವನು ಶೂಟ್ ಮಾಡೋದಕ್ಕೆ ಬಂದಿದ್ದ, ನೀವ್ ಯಾರು ಅಂತ ಹೇಳಿ. ಸೊ ಈ ಸಲ ಏನ್ ಪ್ಲಾನ್ ಮಾಡಿದ್ಲ ಅಂದ್ರೆ ಇವಳ ಕೈಯಲ್ಲಿ ಕೂಡ ಒಂದು ಬಾಂಬ್ ಅನ್ನ ಹಿಡ್ಕೊಂಡಿದ್ಲು, ಇನ್ ಕೇಸ್ ಅವ್ರೇನಾದ್ರು ಫೈಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಡೀಲ್ ಒಪ್ಪಿಗೆ ಆಗುತ್ತೆ, 1 ಕೋಟಿ ಎಷ್ಟು ಹಣ ಸಿಗುತ್ತೆ ಇಲ್ಲಿ. ಅದನ್ನ ಹಿಡ್ಕೊಂಡು ವಾಪಸ್ ಒಂದು ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿಂದ ಇಲ್ಲಿ ಸ್ವಲ್ಪ ರಾತ್ರಿ ಸ್ಟೇ ಮಾಡ್ತಾಳೆ. ಆದ್ರೆ ಅವಳಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಮೋಸ್ಟ್ಲಿ ನಾನು ಮೋಸ ಮಾಡ್ಬಿಟ್ಟೆ ಮೆಲ್ಟನ್ಗೆ ಅಂತ, ಯಾಕಂದ್ರೆ ಟೈಮ್ ಲೂಪ್ ನಿಂದ ಹೇಗೆ ಹೊರಗೆ ಬರೋದು ಅನ್ನೋ ಎಲ್ಲೋ ಸತ್ಯವನ್ನು ಹೇಳಿದ್ದು ಅವನೇ ಆಗಿದ್ದ. ಸೊ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಹಣಗಳ ರಾಶಿಯಲ್ಲಿ ದಿನವನ್ನ ಕಳಿತಾಳೆ. ಬಟ್ ಇಲ್ಲಿ ಆಗುತ್ತೆ ದೊಡ್ಡದೊಂದು ಪ್ಲಾಟ್ ವೇಸ್ಟ್. ಬೆಳಿಗ್ಗೆ ಹೇಳ್ತಾಳೆ, ಆದ್ರೆ ನೋಡುವಾಗ ಗೊತ್ತಾಗುತ್ತೆ ಇದು ವಾಪಸ್ ಮಂಗಳವಾರನೇ ಆಗಿದೆ, ಅಂದ್ರೆ ಇನ್ನು ಕೂಡ ಲೂಪ್ ಅಲ್ಲೇ ಸ್ಟಕ್ ಆಗಿದ್ದಾಳೆ ಇವಳು. ಅಷ್ಟೇ ಅಲ್ಲ, ಬದಿಯಲ್ಲಿ ಒಂದು ರೇಡಿಯೋ ಸಿಗುತ್ತೆ, ಅದರಲ್ಲಿ ಮೆಲ್ಟನ್ ಕಾಣ್ತಿದ್ದಾನೆ. ಅಂದ್ರೆ ಇಲ್ಲಿ ಮೇನ್ ಆಗಿ ಏನಂದ್ರೆ ಈ ಮೆಲ್ಟನ್ ಇದಾನಲ್ಲ ಇವನ್ನೆಲ್ಲಾನು ಕೂಡ ಪ್ಲಾನ್ ಮಾಡಿದ್ದ ಮುಂಚೆನೆ. ಅವನು ಕಳೆದು ಮಂಡೆ ಯಾಕೆ ಸತ್ಯವನ್ನ ಹೇಳ್ಬಿಟ್ಟ ಅಂದ್ರೆ ಅವನನ್ನ ಅವಳು ಜಾಸ್ತಿ ಲವ್ ಮಾಡ್ಲಿ ಮತ್ತೆ ಜಾಸ್ತಿ ನಂಬ್ಲಿ ಅಂತ. ಸೊ ಯಾವಾಗ ಅವಳು ನಮ್ಮ ಮೆಲ್ಟನ್ ಅನ್ನ ಕೊಂದ್ಬಿಟ್ಲೋ ಅದಕ್ಕಿಂತ ಮುಂಚೆ ಬೇರೆನೇ ಆಗಿತ್ತು. ಮೆಲ್ಟನ್ ಆಕ್ಚುಲಿ ರಸೆಲ್ ಅನ್ನ ಕೊಂದ ಹಾಗೆ ಆಕ್ಟ್ ಮಾಡಿದ, ಬದಲಾಗಿ ರಸೆಲ್ ಆಕ್ಚುಲಿ ಸತ್ತಿರ್ಲಿಲ್ಲ ಅಲ್ಲಿ, ಯಾಕಂದ್ರೆ ಒಂದು ವೇಳೆ ಸ್ಕೈಲರ್ ಮೋಸ ಮಾಡಿ ಅವನನ್ನ ಕೊಂದ್ಬಿಟ್ರೆ ಲೂಪ್ ಬ್ರೇಕ್ ಆಗ್ಬಾರ್ದು ಅಂತ. ಅಂದ್ರೆ ಇಬ್ರು ಸತ್ರ ಮಾತ್ರ ಒಬ್ಬ ಅಲ್ಲಿಂದ ಎಸ್ಕೇಪ್ ಆಗೋಕೆ ಆಗುದು ತಾನೆ. ಇಲ್ಲಿ ರಸೆಲ್ ಬದುಕಿದ, ಆ ಒಂದು ರೀಸನ್ ಗೆ ಇವಳು ಈಗ ಕೂಡ ಲೂಪ್ ನಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಸೊ ಈಗ ವಾಪಸ್ ಬೆಳಿಗ್ಗೆ ಆಗುತ್ತೆ, ಮತ್ತೆ ಆಸ್ ಯೂಶುವಲ್ ಇದು ಮಂಗಳವಾರ ಆಗಿರೋ ಕಾರಣ ಅವನಿಗೆ ಎಲ್ಲ ಕೂಡ ಮರ್ತಿದೆ. ಈಗ ಎಸ್ ಅವನ ಪ್ಲಾನ್ ಎಲ್ಲ ಸರಿನೇ ಇದೆ, ಆದ್ರೆ ಈಗ ವಾಪಸ್ ಎಲ್ಲ ಕೂಡ ಅವನಿಗೆ ಮರ್ತು ಹೋಗಿದೆ. ಬಟ್ ಅದಕ್ಕೋಸ್ಕರನೇ ಅವನೆಲ್ಲ ಕೂಡ ಪ್ಲಾನ್ ಮಾಡಿದ್ದದು. ಆ ದಿನ ಕಾರಿನಿಂದ ಅವನೊಂದು CCTV ತೆಗ್ದಿದ್ದ, ಯಾಕಂದ್ರೆ ಅವನು ರೆಕಾರ್ಡ್ ಮಾಡಿದ್ದ. ಸೊ ಆ ರೆಕಾರ್ಡ್ ಮಾಡಿದ್ದದ್ದು ಏನಿತ್ತು, ಪ್ಲೇ ರೆಕಾರ್ಡ್, ಅದನ್ನ ಅವನ ಬಾತ್ರೂಮ್ ಅಲ್ಲೇ ಹಾಕಿದ್ದ, ಯಾಕಂದ್ರೆ ಪ್ರತಿದಿನ ಇವನು ಎದ್ದೇಳುವಾಗ ಬಾತ್ರೂಮ್ಗೆ ಫಸ್ಟ್ ಹೋಗ್ತಿದ್ದ. ಸೊ ಅದನ್ನ ಕಂಪ್ಲೀಟ್ ಆಗಿ ನೋಡ್ತಾನೆ, ಅವನಿಗೆ ನಂಬಿಕೆ ಬರುತ್ತೆ, ಮತ್ತೆ ಅವನು ಗೊತ್ತಾಗುತ್ತೆ ನಾನು ಟೈಮ್ ಟ್ರಾವೆಲ್ ಅಲ್ಲಿ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಜೊತೆಗೆ ಸ್ಕೈಲರ್ ನಂಗೆ ಮೋಸ ಮಾಡ್ತಿದ್ದಾಳೆ ಅಂತ. ಮತ್ತೆ ಈ ಟೈಮ್ ಲೂಪ್ ಇಂದ ಎಸ್ಕೇಪ್ ಆಗ್ಬೇಕಾದ್ರೆ ಸ್ಕೈಲರ್ ಮತ್ತೆ ರಸೆಲನ್ನ ಕೊಲ್ಬೇಕು ಅಂತ ಕೂಡ ಗೊತ್ತಾಗುತ್ತೆ. ಈಗ ವಾಪಸ್ ಟೈಮ್ ರೀಸೆಟ್ ಆಗಿರುತ್ತೆ, ಮಾತ್ರ ಮೆಲ್ಟನ್ ಗೆ ಈ ಎಲ್ಲ ವಿಷಯ ಗೊತ್ತಿರುತ್ತೆ, ಬಟ್ ಸ್ಕೈಲರ್ ಗೆ ಗೊತ್ತಿರಲ್ಲ. ಸೊ ಬೆಳಿಗ್ಗೆನೆ ಸ್ಕೈಲರ್ ಅನ್ನ ಶೂಟ್ ಮಾಡೋದಕ್ಕಂತ ಬರ್ತಾನೆ. ಬಟ್ ನಿಮ್ಗೆ ಗೊತ್ತಿದೆ ರಸೆಲ್ ಅಂತೂ ಬದುಕಿದಾನೆ ಇನ್ನು ಕೂಡ, ಅವನು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ಸೊ ಇಬ್ಬರನ್ನ ಕೂಡ ಹೇಳ್ಕೊಂಡು ಹೋಗ್ತಾನೆ, ಮತ್ತೆ ಕಟ್ಟಿ ಹಾಕ್ತಾನೆ. ಅಷ್ಟೇ ಅಲ್ಲ, ಟೇಪ್ ರೆಕಾರ್ಡ್ ಅನ್ನ ಎಲ್ಲಾನು ಕೂಡ ನೋಡ್ಬಿಟ್ಟ. ಅವನಿಗೆ ಟೈಮ್ ಟ್ರಾವೆಲ್ ನ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಈಗ ಇವರು ಮೂವರಿಗೂ ಕೂಡ ಗೊತ್ತಾಗಿದೆ, ಇವರಲ್ಲಿ ಯಾರಾದ್ರೂ ಒಬ್ಬ ಮಾತ್ರ ಬದುಕೋಕೆ ಸಾಧ್ಯ, ಇಬ್ರು ಸಾಯ್ಬೇಕಾಗುತ್ತೆ. ಸೊ ಇಲ್ಲಿ ರಸೆಲ್ ಆಕ್ಚುಲಿ ಇವರಿಬ್ಬರನ್ನು ಕೊಂದು ಇಲ್ಲಿಂದ ಎಸ್ಕೇಪ್ ಆಗ್ಬೋದಿತ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೇನೆ ಅವನೊಬ್ಬ ಡ್ರಗ್ ಅಡಿಕ್ಟ್ ಆಗಿರೋ ಕಾರಣ ಕಂಪ್ಲೀಟ್ ಆಗಿ ಹುಚ್ಚ ಗುರು ಅವನು. ಸೊ ಅವನು ಹೇಳ್ತಾನೆ, ನಮ್ಮಲ್ಲಿ ಯಾರೋ ಬದುಕ್ತಾರೆ ಅಂತ ನೋಡೇ ಬಿಡೋಣ, ಬನ್ನಿ ರಷ್ಯನ್ ರೂಲೆಟ್ ಆಡೋಣ ಅಂತ ಹೇಳ್ತಾನೆ. ಇವನ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಹೇಳಿದ್ದ ಅವನು, ಈ ರಷ್ಯನ್ ರೂಲೆಟ್ ಅನ್ನ ಇಷ್ಟರವರೆಗೆ ನಾನು ಸೋಲೇ ಇಲ್ಲ. ಈ ಗೇಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು. ಇವನ ಹತ್ರ ಒಂದು ಗನ್ ಇದೆ, ಮತ್ತೆ ಒಂದು ಬುಲೆಟ್ ಇದೆ. ಈ ಒಂದು ಬುಲೆಟ್ ಅನ್ನ ಇಲ್ಲಿ ಇಡ್ತಾನೆ, ಮತ್ತೆ ಅದನ್ನ ರೋಲ್ ಮಾಡ್ತಾನೆ.
ಸೊ ಆ ಬುಲೆಟ್ ಈಗ ಎಷ್ಟನೇ ಜಾಗದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅವನೇ ಹೇಳ್ತಾನೆ ಫಸ್ಟ್ ನಂಗೆ ನಾನೇ ಶೂಟ್ ಮಾಡ್ಕೊಳ್ತೀನಿ, ನೋಡು ಇದರಲ್ಲಿ ಬುಲೆಟ್ ಇದೆಯಾ ಇಲ್ವಾ ಅಂತ. ನಾನು ಫಸ್ಟ್ ಆಗಿರೋ ಕಾರಣ ನಾನು ಲಕ್ಕಿ ಇದೀನಿ ಅಂತ ಹೇಳ್ತಾನೆ. ಬಟ್ ಮೊದಲನೇದ್ರಲ್ಲಿ ಬುಲೆಟ್ ಇತ್ತು ಗುರು, ಇವನಂತೂ ಸತ್ ಬಿಟ್ಟ. ಅದೇ ಗ್ಯಾಪ್ ಅಲ್ಲಿ ಇಬ್ರು ಕೂಡ ಎತ್ಕೊಳ್ಳೋಕೆ ನೋಡ್ತಾರೆ ಆ ಗನ್ನನ. ಬಟ್ ಬದಲಿದ್ದ ಇನ್ನೊಂದು ಕನನ ಎತ್ಕೊಳ್ತಾನೆ ನಮ್ಮ ಮೆಲ್ಟನ್. ಸೊ ಈಗ ಕನನ ಪಾಯಿಂಟ್ ಮಾಡ್ತಾನೆ, ಆದ್ರೆ ಇಲ್ಲಿ ಸ್ಕೈಲರ್ ತುಂಬಾನೇ ಬೇಡ್ಕೊಳ್ತಾಳೆ, ದಯವಿಟ್ಟು ನಂಗೊಂದು ಚಾನ್ಸ್ ಕೊಡು ಮೆಲ್ಟನ್, ನನ್ನನ್ನ ಕೊಲ್ಬೇಡ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಹಾಗೆ ಹೀಗೆ ಹೇಳ್ತಾಳೆ. ಅಷ್ಟೆಲ್ಲ ಅವಳು ಇನ್ನೊಂದು ಹೇಳೋದೇನಂದ್ರೆ, ನಾವು ಈ ಟೈಮ್ ಲೂಪ್ ಅನ್ನ ಒಂದು ವರದಾನದ ರೀತಿ ಯೂಸ್ ಮಾಡಬಹುದಲ್ಲ, ಅಂದ್ರೆ ನಾವಿಬ್ರು ಹ್ಯಾಪಿ ಆಗಿರ್ಬೋದು, ದಿನ ಕೂಡ ಕಳೀತಾ ಇರುತ್ತೆ, ನಾವು ಸಾಯೋದು ಕೂಡ ಇಲ್ಲ. ಇದಕ್ಕೆ ಮೆಲ್ಟನ್ ಹೇಳ್ತಾನೆ ತುಂಬಾ ಕೂಕೊಂಡು, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅವನು. ಲೈಫ್ ಟೈಮ್ ಅಲ್ಲಿ ಯಾರನ್ನು ಕೂಡ ನಾನು ಲವ್ವೇ ಮಾಡ್ಲಿಲ್ಲ, ಬಟ್ ಯಾವಾಗ ನೀನ್ ಸಿಕ್ತೆ ನಿನ್ನನ್ನ ಲವ್ ಮಾಡ್ದೆ, ಬಟ್ ಅದರ ಬದಲಾಗಿ ನೀನ್ ನಂಗೆ ಮೋಸ ಮಾಡ್ದೆ. ಆದ್ರೂ ಕೂಡ ನಾನ್ ತುಂಬಾ ಲಾಯಲ್ ಆಗಿದ್ದೀನಿ ನಿಂಗೆ, ನೋಡು ನೀನು ಬದುಕು, ನಾನ್ ಸಾಯ್ತೀನಿ ಅಂತ ಹೇಳಿ ಅವನಿಗೆ ಅವನೇ ಶೂಟ್ ಮಾಡ್ಕೊಳ್ತಾನೆ. ಏನ್ ಗುರಿದು, ಐ ಮೀನ್ ಜಸ್ಟ್ ಲವ್ ಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ ಅವನು. ಸೊ ಎಸ್ ಅವನು ಸತ್ ಬಿಟ್ಟಿದ್ದಾನೆ ಇಲ್ಲಿ. ಮತ್ತೆ ಸ್ಕೈಲರ್ ತುಂಬಾನೇ ಕೂಗ್ ಬಿಡ್ತಾಳೆ ಆ ಪೂರ್ತಿ ದಿನ, ಅವಳಿಗೂ ಕೂಡ ಬೇಜಾರಾಗ್ಬಿಡುತ್ತೆ. ಸೊ ಈಗ ಮರುದಿನ ನೋಡ್ತೀವಿ, ಫೈನಲಿ ಬುಧವಾರ ಆಗಿದೆ, ಮಂಗಳವಾರ ಹೋಗಿ, ಯಾಕಂದ್ರೆ ಲೂಪ್ ಇಲ್ಲಿಗೆ ಮುಗ್ದಿದೆ, ಇಬ್ರು ಕೂಡ ಸತ್ತಿದ್ದಾರೆ ಅದಕ್ಕೋಸ್ಕರ. ಬಟ್ ಇಲ್ಲಿ ಮನೆ ಬಾಗಿಲ ಹತ್ರ ನಾವು ನೋಡ್ತೀವಿ ಆ ಗ್ಯಾಂಗ್ಸ್ಟರ್ ಇದ್ನಲ್ಲ ಆರ್ಚರ್ ಅನ್ನೋ ಹೆಸರಿನವನು, ಅವನು ಬಂದಿದ್ದಾನೆ ಇಲ್ಲಿಗೆ. ಇವರು ಸ್ಕೈಲರ್ ಅನ್ನ ಕೊಂದು ಅಲ್ಲಿದ್ದಂತ ಡ್ರಗ್ ಅನ್ನ ಲೂಟಿ ಮಾಡೋ ಪ್ಲಾನ್ ಇದೆ. ಬಟ್ ಸ್ಕೈಲರ್ ಇವರನ್ನ ನೋಡಿ ನಗ್ ಬಿಡ್ತಾಳೆ, ಯಾಕಂದ್ರೆ ಒಂದ್ ವೇಳೆ ಅವರು ಕೊಂದ್ರು ಕೂಡ ಇವಳು ವಾಪಸ್ ಟೈಮ್ ರೀಸೆಟ್ ಮಾಡ್ಕೊಂಡು ಬರ್ಬೋದು. ಸೊ ಈ ರೀತಿ ಇಲ್ಲಿ ಎಂಡ್ ಆಗ್ಬಿಡುತ್ತೆ ಕಥೆ. ಏನು ವಿಚಿತ್ರ ಸ್ಟೋರಿ ಅಂದ್ರೆ, ಒಬ್ಳು ಹುಡುಗಿ ಸಿಗೋದಕ್ಕೆ ಮೆಲ್ಟನ್ ಅಷ್ಟು ಬುದ್ಧಿವಂತ ಆಗಿದ್ರು ಕೂಡ ಸತ್ ಬಿಟ್ಟ ಗುರು. ಮತ್ತೆ ಅವರು ಕಥೆಯನ್ನು ಸ್ವಲ್ಪ ಇನ್ಕಂಪ್ಲೀಟ್ ಆಗಿ ಎಂಡ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ರೀತಿಯ ಚಾನ್ಸಸ್ ಗಳು ಇವೆ. ಮೋಸ್ಟ್ಲಿ ನೆಕ್ಸ್ಟ್ ಡೇ ಆದಾಗ ಅವಳು ಇವರಿಬ್ರನ್ನ ಕೊಲ್ಬಹುದು, ಅಥವಾ ಅವರಿಬ್ರು ಇವಳನ್ನ ಕೊಂದ್ ಬಿಟ್ರೆ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಇಷ್ಟು ವಿಚಿತ್ರವಾಗಿರೋ ಮೂವಿಯನ್ನ ನೀವ್ ಯಾವತ್ತೂ ನೋಡಿಲ್ಲ ಅಂತ ತಿಳ್ಕೊಳ್ತೀನಿ. ನನ್ನ ಎಕ್ಸ್ಪ್ಲೇಷನ್ ಹೇಗನ್ಸ್ತು, ಮೂವಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.